ಚೀನಾದಲ್ಲೇಕೆ ಕ್ರಿಕೆಟ್ ಟೀಮ್ ಇಲ್ಲ? ಹಿಂದೊಮ್ಮೆ ಮಹಾತ್ಮ ಗಾಂಧೀಜಿ ಬ್ರಿಟನ್ನ ಕ್ರಿಕೆಟ್ ಟೀಮ್ ಪರ ಆಡಿದ್ದ ವಿಷಯ ನಿಮ್ಗೆ ಗೊತ್ತಾ? ಹೀಗೆ ಹಿಂದೂ ಮುಸ್ಲಿಮರ ಕ್ರಿಕೆಟ್ ಟೀಮ್ಗಳ ಮಧ್ಯೆ ಒಂದು ರೋಚಕ ಹಣಾಹಣಿ ನಡೆದದ್ದು ಗೊತ್ತಾ? ಗಾಂಧೀಜಿ ಕ್ರಿಕೆಟ್ ಪರವಾಗಿದ್ರು, ಆದ್ರೆ ನೇತಾಜಿ ಫುಟ್ಬಾಲ್ ಪರವಾಗಿದ್ರು. ಒಲಿಂಪಿಕ್ಸ್ ಪದಕ ಪಟ್ಟಿಯಲ್ಲಿ ಟಾಪ್ ಅಲ್ಲಿರೋ ಇವೆಲ್ಲ ದೇಶಗಳಲ್ಲಿ ಯಾಕೆ ಕ್ರಿಕೆಟ್ ಕ್ರೇಜ್ ಇಲ್ಲ? 2028ರಲ್ಲಿ ನಡೆಯೋ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಕೂಡ ಸೇರ್ಪಡೆಯಾಗುತ್ತಾ? ಚೀನಾದಲ್ಲೇಕೆ ಕ್ರಿಕೆಟ್ ಟೀಮ್ ಇಲ್ಲ? ಬ್ರಿಟನ್ ಹೊರತುಪಡಿಸಿದ ಯುರೋಪ್ ಅಥವಾ ಅಮೆರಿಕ, ಜರ್ಮನಿಯಂತಹ ಘಟಾನುಘಟಿ ದೇಶಗಳಲ್ಲೆಲ್ಲ ಯಾಕೆ ಕ್ರಿಕೆಟ್ ನಮ್ಮಂತೆ ಜನಪ್ರಿಯ ಕ್ರೀಡೆಯಾಗಿಲ್ಲ? ಒಲಿಂಪಿಕ್ಸ್ ಪದಕ ಪಟ್ಟಿಯಲ್ಲಿ ಟಾಪ್ ಅಲ್ಲಿರೋ ಇವೆಲ್ಲ ದೇಶಗಳಲ್ಲಿ ಯಾಕೆ ಕ್ರಿಕೆಟ್ ಕ್ರೇಜ್ ಇಲ್ಲ? ಆದರೆ ಕ್ರಿಕೆಟ್ನ ಘಟಾನುಘಟಿ ಸ್ಪಾನ್ಸರ್ಸ್ ಕಂಪನಿಗಳೆಲ್ಲ ಚೀನಾ, ಅಮೆರಿಕದ್ದೇ ಆಗಿರೋದೇಕೆ? 2028ರಲ್ಲಿ ನಡೆಯೋ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಕೂಡ ಸೇರ್ಪಡೆಯಾಗುತ್ತಾ? ಆಗ ಅಮೆರಿಕ, ಚೀನಾಗಳು ಟೀಮ್ ಕಟ್ಟಿ ಕ್ರಿಕೆಟ್ ಆಡಿಯೇ ಬಿಡ್ತವ? ಹಿಂದೊಮ್ಮೆ ಮಹಾತ್ಮ ಗಾಂಧೀಜಿ ಬ್ರಿಟನ್ನ ಕ್ರಿಕೆಟ್ ಟೀಮ್ ಪರ ಆಡಿದ್ದ ವಿಷಯ ನಿಮ್ಗೆ ಗೊತ್ತಾ? ಸ್ವಾತಂತ್ರ್ಯ ಸಿಗೋದಕ್ಕೂ ಮುಂಚೆ ನಮ್ಮಲ್ಲಿ ಹಿಂದೂಗಳದ್ದೊಂದು ಟೀಮ್, ಮುಸ್ಲಿಮರದ್ದೊಂದು ಟೀಮ್, ಹೀಗೆ ಹಿಂದೂ ಮುಸ್ಲಿಮರ ಕ್ರಿಕೆಟ್ ಟೀಮ್ಗಳ ಮಧ್ಯೆ ಒಂದು ರೋಚಕ ಹಣಾಹಣಿ ನಡೆದದ್ದು ಗೊತ್ತಾ? ಗಾಂಧೀಜಿ ಕ್ರಿಕೆಟ್ ಪರವಾಗಿದ್ರು, ಆದರೆ ನೇತಾಜಿ ಫುಟ್ಬಾಲ್ ಪರವಾಗಿದ್ರು. ಇದೇ ಕಾರಣಕ್ಕೆ ಭಾರತದಲ್ಲಿ ಫುಟ್ಬಾಲ್ ಹಿಂದೆ ಬಿದ್ದು ಕ್ರಿಕೆಟೇ ಪಾರಮ್ಯ ಪಡೀತು ಎಂಬ ವಿಚಾರ ನಿಮಗೆ ತಿಳಿದಿದೆಯಾ? ಭಾರತದಲ್ಲಿ ಒಂದು ಧರ್ಮವಾಗಿಯೇ ಇರೋ ಕ್ರಿಕೆಟ್ ಇಷ್ಟೊಂದು ಫೇಮಸ್ ಆಗಿರೋದರ ಹಿಂದಿನ ನಿಗೂಢ ಕಾರಣಗಳೇನು ಹೇಳ್ತೀನಿ ಇಂದಿನ ಸೀಕ್ರೆಟ್ ಫೈಲ್ಸ್ನಲ್ಲಿ. ನಾನು ಚಂದ್ರಶೇಖರ್. ಜಗತ್ತಿನ ಅತಿ ದೊಡ್ಡ ಕ್ರೀಡೆ ಅಂದರೆ ಫುಟ್ಬಾಲ್. ಫುಟ್ಬಾಲನ್ನು 400 ಕೋಟಿ ಜನ ನೋಡಿದರೆ, ಎರಡನೇ ಅತಿ ದೊಡ್ಡ ಕ್ರೀಡೆಯಾಗಿರೋ ಕ್ರಿಕೆಟನ್ನು ನೋಡೋರ ಸಂಖ್ಯೆ 300 ಕೋಟಿ. ಆಶ್ಚರ್ಯದ ವಿಚಾರ ಅಂದರೆ ಈ 300 ಕೋಟಿಯಲ್ಲಿ ಅರ್ಧದಷ್ಟು ಜನ ಅಂದರೆ 150 ಕೋಟಿ ಜನ ಭಾರತದವರೇ ಆಗಿರ್ತಾರೆ. ಉಳಿದವರು ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾದಂಥ ಬಾಕಿ ದೇಶದ ಜನ. ಕ್ರಿಕೆಟ್ ಮೂಲತಃ ಬ್ರಿಟನ್ನ ಕ್ರೀಡೆ. ಮಧ್ಯಯುಗೀನ ಕಾಲಘಟ್ಟದಲ್ಲಿ ಬ್ರಿಟನ್ನ ಹಳ್ಳಿಗಳಲ್ಲಿ ಮಕ್ಕಳು ಆಡುತ್ತಿದ್ದ ಆಟ. ಕ್ರಮೇಣ ಯುವಜನತೆಗೂ ಅದು ಇಷ್ಟವಾಯಿತು. ಅಂದು ಬ್ರಿಟನ್ನ 2 ಹಳ್ಳಿಗಳ ನಡುವೆ ಕ್ರಿಕೆಟ್ ಆಟ ಆಡಲಾಗ್ತಿತ್ತು. ಮುಂದೆ ಅದು ಧನವಂತರ ಮೆಚ್ಚಿನ ಕ್ರೀಡೆ ಆಯಿತು. 1598ರಲ್ಲಿ ಬ್ರಿಟನ್ನಲ್ಲಿ ನಡೆದ ಕೋರ್ಟ್ ಕೇಸ್ ಒಂದರಲ್ಲಿ ಕ್ರಿಕೆಟ್ ಆಟದ ಬಗ್ಗೆ ಮೊದಲ ಉಲ್ಲೇಖ ಸಿಗುತ್ತೆ. ಆಗಲೇ ಅಂದರೆ 17ನೇ ಶತಮಾನದಲ್ಲೇ ಕ್ರಿಕೆಟ್ ಜೊತೆಗೆ ಮ್ಯಾಚ್ ಫಿಕ್ಸಿಂಗ್ ಜೂಜುಗಳು ಜೊತೆಯಾಗಿದ್ದವು. ಮುಂದೆ ಬ್ರಿಟಿಷರು ಹೋದಲ್ಲೆಲ್ಲ ಈ ಆಟವನ್ನು ಕೊಂಡೊಯ್ದರು. 19ನೇ ಶತಮಾನದ ಮಧ್ಯದಲ್ಲಿ ಭಾರತ, ಉತ್ತರ ಅಮೆರಿಕ, ಕೆರಿಬಿಯನ್, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳಲ್ಲಿ ಕ್ರಿಕೆಟ್ ಉತ್ತಮ ನೆಲೆ ಕಂಡುಕೊಂಡಿತು. 1700ರ ಸುಮಾರಿಗೆ ಕ್ರಿಕೆಟ್ ಭಾರತಕ್ಕೆ ಬಂತು. ಇಂಗ್ಲಿಷ್ ಭಾಷೆಯಂತೆ, ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆಯಂತೆ ಕ್ರಿಕೆಟನ್ನು ಕೂಡ ಭಾರತಕ್ಕೆ ಕರೆತಂದದ್ದು ಈಸ್ಟ್ ಇಂಡಿಯಾ ಕಂಪನಿ. ಮುಂದೆ ಅದು ಭಾರತದಲ್ಲಿ ಒಂದು ಧರ್ಮವಾಗಿ ಬೆಳೆಯಿತು. ಎಷ್ಟೆಂದರೆ ಆಕಸ್ಮಿಕವಾಗಿ ಬ್ರಿಟಿಷರು ಆವಿಷ್ಕರಿಸಿದ, ಆದರೆ ಭಾರತೀಯರದ್ದೇ ಕ್ರೀಡೆ ಕ್ರಿಕೆಟ್ ಎಂಬಷ್ಟರ ಮಟ್ಟಿಗೆ. 1721ರಲ್ಲಿ ಗುಜರಾತ್ನ ಕಡಲ ತೀರ ಖಂಬಾತ್ನಲ್ಲಿ ಮೊದಲ ಕ್ರಿಕೆಟ್ ಪಂದ್ಯಾಟ ನಡೆದಿತ್ತು. ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿದ್ದಾಗ ಭಾರತಕ್ಕೆ ಬಂದು ನಮಸ್ತೆ ಟ್ರಂಪ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಿಂದ ಕೇವಲ 55 ಮೈಲು ದೂರದಲ್ಲಿದೆ ಈ ಪ್ರದೇಶ. ವಿಶೇಷ ಅಂದರೆ ಟ್ರಂಪ್ ಅವರನ್ನು ಸ್ವಾಗತಿಸಿ ಭಾರತದಲ್ಲಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಸಮಾರಂಭ ನಡೆದಿದ್ದರೆ, ಅಮೆರಿಕದಲ್ಲಿ ಮೋದಿಯವರನ್ನು ಸ್ವಾಗತಿಸಿ ಕಾರ್ಯಕ್ರಮ ನಡೆದದ್ದು ಒಂದು ಫುಟ್ಬಾಲ್ ಸ್ಟೇಡಿಯಂನಲ್ಲಿ. ಅಂದು ಟ್ರಂಪ್ ಭಾರತದ ಕ್ರಿಕೆಟ್ ಪ್ರೇಮದ ಬಗ್ಗೆ ಮಾತನಾಡಿದರು. ಆರಂಭದಲ್ಲಿ ಭಾರತದಲ್ಲಿ ಕ್ರಿಕೆಟ್ ಸಿರಿವಂತರ ಆಟವಾಗಿತ್ತು. ಪಾರ್ಸಿಗಳಂತಹ ಉದ್ಯಮಿಗಳೇ ಹೆಚ್ಚಿದ್ದ ಅಲ್ಪಸಂಖ್ಯಾತ ಸಮುದಾಯ ಕ್ರಿಕೆಟ್ಗೆ ಉತ್ತೇಜನ ನೀಡಿತ್ತು. ಬ್ರಿಟಿಷರ ಜೊತೆ ಸಾಂಗತ್ಯವಿದ್ದುದರಿಂದ ಪಾರ್ಸಿಗಳು ತಮ್ಮದೇ ಆದ ಜಿಮ್ಖಾನವನ್ನು ಆರಂಭಿಸಿದ್ರು. ಆ ಬಳಿಕ ನಿಧಾನವಾಗಿ ಕ್ರಿಕೆಟ್ ಎಲ್ಲ ವರ್ಗದವರ ಆಟವಾಗಿ ಪ್ರಸಿದ್ಧಿ ಪಡೆಯತೊಡಗಿತ್ತು. ಭಾರತದ ಪ್ರಾಚೀನ ಕ್ರೀಡೆಗಳಾದ ಕುಸ್ತಿ, ಕಬಡ್ಡಿಗಳನ್ನು ಮೀರಿಸುವಷ್ಟು. ನಿಮಗೆ ಆಶ್ಚರ್ಯವಾದೀತು, ಆಗ ಸ್ಥಳೀಯ ಕ್ರೀಡೆಯನ್ನು ಈ ಕ್ರಿಕೆಟ್ ಸರ್ವನಾಶ ಮಾಡ್ತಿದೆ ಅಂತ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ಗಳನ್ನು ಕೂಡ ನಡೆಸಿದ್ರು. ನಿಮಗೆ ಆಶ್ಚರ್ಯವಾದೀತು, ಬ್ರಿಟಿಷರ ಆಡಳಿತ ಕಾಲದಲ್ಲಿ ಭಾರತದಲ್ಲಿ ಹಿಂದೂಗಳದ್ದು ಮತ್ತು ಮುಸ್ಲಿಮರದ್ದು ಅಂತ ಪ್ರತ್ಯೇಕ ಕ್ರಿಕೆಟ್ ಟೀಮ್ಗಳಿದ್ದವು. ಹಿಂದೂ ಮತ್ತು ಮುಸ್ಲಿಮರ ಕ್ರಿಕೆಟ್ ಟೀಮ್ಗಳ ನಡುವೆ ಭಾರಿ ರೋಚಕ ಹಣಾಹಣಿಗಳು ನಡೀತಿದ್ದವು. ಮುಂಬೈಯಲ್ಲಿದ್ದ ಹಿಂದೂ ಕ್ರಿಕೆಟ್ ಟೀಮ್ 1906ರಲ್ಲೇ ಆರಂಭವಾಗಿತ್ತು. ಭಾರತದ ಮೊದಲ ಸ್ಪಿನ್ ಬೌಲರ್ ಆಗಿದ್ದ ಪಲ್ವಂಕರ್ ಬಾಲು ಎಂಬುವರು ಈ ಟೀಮ್ನ ಮುಖ್ಯ ಆಟಗಾರರಾಗಿದ್ದರು. ಹಿಂದೂಗಳ ಕ್ರಿಕೆಟ್ ಟೀಮ್ ಮುಸ್ಲಿಮರ ಕ್ರಿಕೆಟ್ ಟೀಮ್ ವಿರುದ್ಧ 11 ಬಾರಿ ಜಯ ಸಾಧಿಸಿತ್ತು. ಮುಂಬೈಯಲ್ಲೇ ಇದ್ದ ಮುಸ್ಲಿಂ ಟೀಮ್ 6 ಬಾರಿ ಗೆದ್ದಿತ್ತು. ಆದರೆ ಮಹಾತ್ಮ ಗಾಂಧೀಜಿ ಈ ರೀತಿ ಧರ್ಮಗಳ ಆಧಾರದಲ್ಲಿ ಕ್ರಿಕೆಟ್ ಟೀಮ್ ಕಟ್ಟಿ ಆಡೋದನ್ನು ವಿರೋಧಿಸಿದರು. ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ತೊಂದರೆಯಾಗುತ್ತೆ ಮತ್ತು ಮುಂದೆ ಇದೇ ವಿಚಾರವನ್ನು ಇಟ್ಟುಕೊಂಡು ಹಿಂದೂಗಳು ಮತ್ತು ಮುಸ್ಲಿಮರು ಪ್ರತ್ಯೇಕ ದೇಶಕ್ಕೆ ಬೇಡಿಕೆ ಇಡಬಹುದು ಅಂತ ಅವರು ವಾದಿಸಿದರು. ಸ್ವಾತಂತ್ರ್ಯ ಹೋರಾಟದ ಹೊತ್ತಲ್ಲಿ ಕೋಮುವಾದ ಭುಗಿಲೆದ್ದರೆ ಕಷ್ಟ ಅಂತ ಮುಂದೆ ಇವೆರಡೂ ಟೀಮ್ಗಳನ್ನು ವಿಸರ್ಜಿಸಲಾಯಿತು.
1946ರಲ್ಲಿ ದೆಹಲಿ, ಬಿಹಾರ, ಕೋಲ್ಕತ್ತಾಗಳಲ್ಲಿ ಕೋಮ್ ಸಂಘರ್ಷಗಳು ಭುಗಿಲೆದ್ದಾಗ ಧರ್ಮಗಳ ಆಧಾರಿತ ಟೀಮ್ಗಳ ಕ್ರಿಕೆಟ್ ಆಟವನ್ನು ನಿಲ್ಲಿಸಲಾಯಿತು. ಆದರೆ ಒಂದು ಹಂತದಲ್ಲಿ ಕ್ರಿಕೆಟ್ ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ಒಗ್ಗೂಡಿಸೋ ಕ್ರೀಡೆಯಾಗಿ ಬಳಕೆಯಾಗಿದ್ದು ಸುಳ್ಳಲ್ಲ. ಹಿಂದೂ ಮುಸ್ಲಿಂ ಅಂತ ಕ್ರಿಕೆಟ್ ಟೀಮ್ಗಳಿದ್ದರೂ ಕ್ರೀಡೆ ಸೌಹಾರ್ದಯುತವಾಗಿ ನಡೀತಿತ್ತು. ಮತ್ತು ಇದೇ ಕಾರಣಕ್ಕೆ ಮಹಾತ್ಮ ಗಾಂಧೀಜಿ ಕ್ರಿಕೆಟನ್ನು ಬೆಂಬಲಿಸಿದರು. ದೇಶೀಯ ಕ್ರೀಡೆಗಳ ಮೇಲೆ ಗಾಂಧೀಜಿಗೆ ಆಸಕ್ತಿ ಇದ್ದರೂ ಬಾಲ್ಯದಲ್ಲಿ ಇದೇ ಗಾಂಧೀಜಿ ಕ್ರಿಕೆಟ್ ಆಡಿದರು. ವಿಶೇಷ ಅಂದರೆ 1933-34ರಲ್ಲಿ ಇಂಗ್ಲೆಂಡ್ ತಂಡ ಭಾರತ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಗಾಂಧೀಜಿ ಇಂಗ್ಲೆಂಡ್ ತಂಡದ 17ನೇ ಆಟಗಾರರಾಗಿ ಸಹಿ ಹಾಕಿದರು. ಹೀಗೆ ಸಹಿ ಹಾಕಿದ ಚೀಟಿ ಈಗಲೂ ಲಾರ್ಡ್ಸ್ನ ಮೆರಿಲ್ಬೋರ್ನ್ ಕ್ರಿಕೆಟ್ ಕ್ಲಬ್ನಲ್ಲಿ ಇದೆ. ಆಗ ಮುಂಬೈ, ಗುಜರಾತ್ ಭಾಗದಲ್ಲಿ ಕ್ರಿಕೆಟ್ ಪ್ರಸಿದ್ಧವಾಗಿತ್ತು. ಆದರೆ ಭಾರತದಲ್ಲಿ ಆಗಲೂ ಪ್ರಸಿದ್ಧವಾಗಿದ್ದ ಗೇಮ್ ಅಂದರೆ ಫುಟ್ಬಾಲ್. ಸುಭಾಷ್ ಚಂದ್ರ ಬೋಸ್ ಫುಟ್ಬಾಲ್ ಪರವಾಗಿದ್ದರು. ಯಾವಾಗ ಗಾಂಧೀಜಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಕೇಂದ್ರವನ್ನು ಮತ್ತು ಅಂದಿನ ರಾಜಕಾರಣವನ್ನು ಕೋಲ್ಕತ್ತಾದಿಂದ ಪಶ್ಚಿಮ ಭಾರತಕ್ಕೆ ಬದಲಾಯಿಸಿದ್ರು, ಗುಜರಾತಿಗಳು, ಪಾರ್ಸಿಗಳು ಹೆಚ್ಚು ಬೆಂಬಲಿಸುತ್ತಿದ್ದ ಕ್ರಿಕೆಟ್ ಮುಂಚೂಣಿಗೆ ಬಂದು ನಂಬರ್ 1 ಗೇಮ್ ಆಗಿದ್ದ ಫುಟ್ಬಾಲ್ ಹಿನ್ನೆಲೆಗೆ ಸರಿಯಿತು. ಹೀಗೆ ಬ್ರಿಟಿಷರು ಎಲ್ಲೆಲ್ಲ ಆಳ್ವಿಕೆ ನಡೆಸಿದ್ರು ಅಲ್ಲೆಲ್ಲ ಕ್ರಿಕೆಟ್ ಈಗಲೂ ಡಾಮಿನೇಟ್ ಗೇಮ್ ಆಗಿ ಉಳಿದಿದೆ. ಚೀನಾ, ಅಮೆರಿಕ, ಜರ್ಮನಿ ಮತ್ತು ಯುರೋಪ್ನ ಇತರ ದೇಶಗಳಲ್ಲಿ ಕ್ರಿಕೆಟ್ ಯಾಕಿಲ್ಲ ಅನ್ನೋದಕ್ಕೆ ಮೊದಲ ಕಾರಣ ಇದುವೇ. ಚೀನಾ ಎಂದಿಗೂ ಕೂಡ ಬ್ರಿಟಿಷರ ವಸಾಹತು ದೇಶವಾಗಿದ್ದೇ ಇಲ್ಲ. ಇನ್ನೊಂದು ಕಾರಣ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಸೇರ್ಪಡೆಗೊಳ್ಳದೇ ಇರೋದು. ಚೀನಾ, ಅಮೆರಿಕ, ಜಪಾನ್ನಂಥ ದೇಶಗಳು ತಮ್ಮ ಕ್ರೀಡಾಪಟುಗಳನ್ನು ಒಲಿಂಪಿಕ್ಸ್ಗೆ ತಯಾರಿಗೊಳಿಸ್ತವೆ. ಯಾಕೆಂದರೆ ಕ್ರಿಕೆಟ್ ಒಲಿಂಪಿಕ್ಸ್ನಲ್ಲಿ ಸೇರಿಲ್ಲವಾದ ಕಾರಣ ಚೀನಾ, ಜಪಾನ್ನಂಥ ಇತರ ದೇಶಗಳಲ್ಲಿ ಕ್ರಿಕೆಟ್ ಆಡೋದಿಲ್ಲ, ಅದಕ್ಕೆ ಪ್ರೋತ್ಸಾಹವನ್ನು ಕೊಡೋದಿಲ್ಲ. ಇಡೀ ಜಗತ್ತಿನ ಬಹುತೇಕ ಎಲ್ಲ ದೇಶಗಳು ಅತ್ಯಂತ ಸ್ಪರ್ಧಾತ್ಮಕವಾಗಿ ಆಡೋ ವಿಶ್ವದ ಅತಿದೊಡ್ಡ ಕ್ರೀಡಾ ಹಬ್ಬ ಒಲಿಂಪಿಕ್ಸ್. ಅಲ್ಲಿ ಈ ದೇಶಗಳ ಸಾಧನೆಯನ್ನು ಗಮನಿಸಿ. ಚೀನಾ, ಅಮೆರಿಕಗಳು ಪದಕ ಪಟ್ಟಿಯಲ್ಲಿ ತುದಿಯಲ್ಲಿರ್ತವೆ. ಅದೇ ಕ್ರಿಕೆಟ್ ಆಡೋ ದೇಶಗಳು ಈ ಒಲಿಂಪಿಕ್ಸ್ ಪಟ್ಟಿಯಲ್ಲಿ ಎಲ್ಲಿರ್ತವೆ ಗಮನಿಸಿ. ವರ್ಲ್ಡ್ ಕಪ್ ಕ್ರಿಕೆಟ್ ಅಂತೀವಿ, ಆದರೆ ಆ ವರ್ಲ್ಡ್ ಕಪ್ಪಲ್ಲಿ ಆಡೋ ದೇಶಗಳ ಲಿಸ್ಟನ್ನೊಮ್ಮೆ ಗಮನಿಸಿ. ಮೂರನೇ ಕಾರಣ ಅವೇರ್ನೆಸ್. ಆ ದೇಶಗಳ ಜನರಿಗೆ ಕ್ರಿಕೆಟ್ ಅಂದರೆ ಇಷ್ಟವಿಲ್ಲ ಮತ್ತು ಕ್ರಿಕೆಟ್ ಅಂದ್ರೇನು ಅಂತಲೇ ಗೊತ್ತಿಲ್ಲ. ನಾಲ್ಕನೇ ಕಾರಣ ಟೈಮ್. ಕ್ರಿಕೆಟ್ ಸುದೀರ್ಘ ಸಮಯ ಬೇಡುವಂಥದ್ದು. ಟೆಸ್ಟ್ ಕ್ರಿಕೆಟ್ ಆದರೆ 5 ದಿನಗಳ ಕಾಲ ಆಡುತ್ತಿರಬೇಕು. ಕುಟ್ಟಿ ಒಂದೊಂದೇ ರನ್ ಪಡೆಯೋ ತಾಳ್ಮೆಯ ಆಟ. ಒನ್ ಡೇ ಆದರೆ 7 ಗಂಟೆ ಕಾಲ, T20 3 ಗಂಟೆ. ಅದೇ ಹಾಕಿ ಅಥವಾ ಫುಟ್ಬಾಲ್ಗಾದರೆ 90 ನಿಮಿಷಗಳ ಕಾಲ ಸಾಕು. ಹಾಗಾಗಿ ಕ್ರಿಕೆಟ್ ಒಂದು ಸುದೀರ್ಘ ಹೊತ್ತು ನಡೆಯೋ ಆಟ. ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋಷ್ಟು ವ್ಯವಧಾನ ಅಮೆರಿಕನ್ನರಿಗೆ ಅಥವಾ ಚೀನಿಯರಿಗೆ ಇಲ್ಲದಿರೋದು ಕೂಡ ಒಂದು ಕಾರಣ ಇರಬಹುದು. ಆದರೆ ಭಾರತದಲ್ಲಿ ಕ್ರಿಕೆಟ್ ಒಂದು ಧರ್ಮ. ಇಡೀ ದೇಶವನ್ನು ಒಂದು ಮಾಡೋ ಶಕ್ತಿ ಕ್ರಿಕೆಟ್ಗಿದ್ದಷ್ಟು ಬೇರಾವುದೇ ಮಾಧ್ಯಮಕ್ಕಿಲ್ಲ. ಬಾಲ್ಯದಲ್ಲಿ ನಮ್ಮೆಲ್ಲರ ಭಾವಕ್ಕೆ ಮೆರುಗನ್ನಿತ್ತದ್ದು ಕ್ರಿಕೆಟ್. ಗದ್ದೆ ಅಂಚಿನ ಮೇಲೆ ಕೂತು ಅಂಥ ಸುಡು ಬಿಸಿಲಿಗೂ ಸಿಕ್ಸರು, ಬೌಂಡರಿಗಳನ್ನು ಮೆಲ್ಲುತ್ತಾ ಬೆಳೆದವರು ನಾವು. ಯಾರ್ಯಾರದ್ದೋ ಮನೆಯ ಮರದ ಕಿಟಕಿಯ ಮರೆಯಲ್ಲಿ ಕಾಲ ಬೆರಳುಗಳ ಮೇಲೆ ನಿಂತು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯಲ್ಲಿ ವರ್ಲ್ಡ್ ಕಪ್ ಕ್ರಿಕೆಟನ್ನು ಸವಿದವರು ನಾವು. ಯಾವಾಗ ಕ್ರಿಕೆಟ್ನ ಬೆನ್ನ ಹಿಂದೆ ಕಂಪನಿಗಳು ಸುಳಿದಾಡಿದವೋ ಅವತ್ತಿಂದ ಕ್ರಿಕೆಟ್ ಎಂಬ ಎಲ್ಲರ ಪಾಲಿನ ಧರ್ಮ ಭ್ರಷ್ಟವಾಗುತ್ತಾ ಹೋಯಿತು. ಪ್ರತಿಯೊಂದನ್ನು ಸರಕಿನ ಹಾಗೆ ಕಾಣುವ ಜಾಗತೀಕರಣದ ಪಾಲಿಗೆ ನಮ್ಮೆಲ್ಲರ ಮೆಚ್ಚಿನ ಕ್ರೀಡೆಯೂ ಒಂದು ಸರಕಾಗಿ ಕಂಡಿತು. ತನ್ನ ಸರಕುಗಳ ಮಾರಾಟಕ್ಕೆ ಕ್ರಿಕೆಟು ಒಂದು ದಾಳವಾಯಿತು. ಹಿಂದೆ ಕ್ರೀಡೆ ಅಂದರೆ ಮನರಂಜನೆ, ಅಲ್ಲೊಂದು ಮಾನವೀಯತೆ ಇರುತ್ತಿತ್ತು. ಗೆದ್ದವ ಸೋಲ್ತಾನೆ, ಸೋತವ ಗೆಲ್ತಾನೆ ಎಂಬಂಥ ಆದರ್ಶಗಳ ಯೋಚನೆ ಇತ್ತು. ಆದರೆ ಈಗ ಅಲ್ಲಿ ಹಣದ ತೈಲಿ ಇದೆ, ಮೈಮಾಟ ಇದೆ, ಮಾದಕತೆ ಇದೆ, ಪೆವಿಲಿಯನ್ನನ್ನೇ ಸುಟ್ಟು ಬಿಡುವಂಥ ರೋಷವಿದೆ. ಇವೆಲ್ಲ ಭಾವ ಪ್ರೇಕ್ಷಕರಿಗೂ ವರ್ಗಾವಣೆಗೊಂಡಿದೆ. ಸಮೂಹದಲ್ಲಿ ವಿಚಿತ್ರ ಕ್ರೀಡಾ ತನ್ಮಯತೆಯನ್ನು ಹುಟ್ಟುಹಾಕಿದೆ. ನಮ್ಮ ಕ್ರಿಕೆಟ್ನ ಒಳಗಡೆ ಯಾರೋ ಒಂದಿಷ್ಟು ಭಾವೋದ್ರೇಕವನ್ನು ತುಂಬಿಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯನ್ನು ಸೃಷ್ಟಿಸಿದ್ದು ಯಾರು? ಹೀಗೆ ಭಾರತದಲ್ಲಿ ಕ್ರಿಕೆಟ್ ಬಗ್ಗೆ ಯೋಚಿಸಿದಾಗಲೆಲ್ಲ ಭಾರತೀಯರ ನೋವು ಹೇಗೆ ಅಂದರೆ 2019 ವಿಶ್ವಕಪ್ನಲ್ಲಿ 19 ರನ್ಗೆ MS ಧೋನಿ ರನ್ಔಟ್ ಆದಾಗ ಎಷ್ಟು ನೋವಾಗಿತ್ತು ನೋಡಿ, ಅಂಥದ್ದೇ ಒಂದು ನೋವು. ಒಲಿಂಪಿಕ್ಸ್ ಅಂದರೆ ಕೇವಲ ಕ್ರೀಡೆ, ಆದರೆ ಕ್ರಿಕೆಟ್ ಅಂದರೆ ಈಗ ಹಣ. ಜಗತ್ತಿನ 2ನೇ ಅತಿ ದೊಡ್ಡ ಕ್ರೀಡೆಯಾಗಿರೋ ಕ್ರಿಕೆಟ್ನ ಅರ್ಧದಷ್ಟು ವೀಕ್ಷಕರಿರೋದು ಭಾರತದಲ್ಲಿ. ಆದರೆ ನಮ್ಮ ಫೀಲಿಂಗ್ಸ್ ಇನ್ಯಾರಿಗೋ ಹಣದ ತೈಲಿ. ಹೇಗೆ ಗೊತ್ತಾ? ಚೀನಾದ ಕ್ರಿಕೆಟ್ ಟೀಮ್ ಇಲ್ಲ ಸರಿ, ಆದರೆ ಕ್ರಿಕೆಟ್ ಪಂದ್ಯಾಟಗಳಲ್ಲಿರೋ ಸ್ಪಾನ್ಸರ್ಗಳ ಲಿಸ್ಟ್ ನೋಡಿ, ದೊಡ್ಡ ದೊಡ್ಡ ಕಂಪನಿಗಳ ಲಿಸ್ಟ್ ನೋಡಿ. ಅವುಗಳಲ್ಲಿ ಬಹುತೇಕವು ಚೀನಾ ಮತ್ತು ಅಮೆರಿಕದವು. ಮೊಬೈಲ್ ಕಂಪನಿಗಳು, ಪಾನೀಯದ ಕಂಪನಿಗಳು, ಬೈಕು, ಕಾರುಗಳ ಕಂಪನಿ, ಅವು ಟೀಮನ್ನು ಸ್ಪಾನ್ಸರ್ ಮಾಡ್ತವೆ. ಭಾರತದ ಬಹುದೊಡ್ಡ ಮಾರುಕಟ್ಟೆಯ ಬಗ್ಗೆ ಅವರಿಗೆ ಗೊತ್ತಿದೆ. ಕ್ರಿಕೆಟ್ ಇಂಡಸ್ಟ್ರಿ ಇನ್ನು $multi-million ವ್ಯವಹಾರವಾಗಿ ಬದಲಾಗಿದೆ. ಬಾಲಿವುಡ್ಗಿಂತಲೂ ದೊಡ್ಡ ಇಂಡಸ್ಟ್ರಿ ಅದು. ಒಲಿಂಪಿಕ್ಸ್ನಲ್ಲಿ ಹೀಗಿದೆಯಾ? 2028ರಲ್ಲಿ ಲಾಸ್ ಏಂಜಲೀಸ್ನಲ್ಲಿ ನಡೆಯೋ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಕೂಡ ಸೇರುತ್ತೆ ಅಂತ ಚರ್ಚೆಗಳು ಶುರುವಾಗಿವೆ. ಒಂದು ವೇಳೆ ಹಾಗಾದಲ್ಲಿ ಚೀನಾ, ಅಮೆರಿಕ ಟೀಮ್ಗಳು ಟೀಮ್ ಕಟ್ಟಿ ಆಡಬಲ್ಲವು.
ಚೀನಾ ಅಮೆರಿಕಾದ ನಡುವೆ ಅಥವಾ ಚೀನಾ ಭಾರತದ ನಡುವೆ ಅಥವಾ ಅಮೆರಿಕ ಭಾರತದ ನಡುವೆ ಅಂತಹುದೊಂದು ಮ್ಯಾಚ್ ನೋಡೋದು ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ. 2028ರಲ್ಲಿ ಲಾಸ್ ಏಂಜಲೀಸ್ನಲ್ಲಿ ನಡೆಯೋ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಕೂಡ ಸೇರುತ್ತೆ ಅಂತ ಚರ್ಚೆಗಳು ಶುರುವಾಗಿವೆ. ಒಂದು ವೇಳೆ ಹಾಗಾದಲ್ಲಿ ಚೀನಾ ಅಮೆರಿಕ ದೇಶಗಳು ಟೀಮ್ ಕಟ್ಟಿ ಆಡಬಲ್ಲವು. ಚೀನಾ ಅಮೆರಿಕದ ನಡುವೆ ಅಥವಾ ಚೀನಾ ಭಾರತದ ನಡುವೆ ಅಥವಾ ಅಮೆರಿಕ ಭಾರತದ ನಡುವೆ ಅಂತಹುದೊಂದು ಮ್ಯಾಚ್ ನೋಡೋದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತದಲ್ವಾ.